ಇನ್ನೊಂದ್ ವಿಚಾರ, ರಿಷಿ ಅವ್ರಿಗೆ ಕೆಲಸ ಮಾಡಕ್ ಬರಲ್ವಾ? ಏನ್ ಕೆಲಸ ಕೊಟ್ಟು ನನಗೆ ಬಾತ್ರೂಮ್ ತೊಳೆಯಕ್ಕಾಗಲ್ಲ, ಕಸ ಗುಡ್ಸಕ್ಕಾಗಲ್ಲ, ಏನ್ ಮಾಡಕ್ಕೂ ಆಗಲ್ಲ, ಏನ್ ಮಾಡ್ತೀರ? ಮಾಡೇ ಇಲ್ಲ ಚಿಕ್ಕ ವಯಸ್ಸಿಂದ. ಸೊ ಸಡನ್ ಆಗಿ ಹೋಗಿ ಮಾಡು ಅಂತಂದ್ರೆ ಕಷ್ಟ. ಪೊರ್ಕೆ ಇಟ್ಕೊಂಡ್ರೆ ಹಿಂಗ್ ಅಂತ. ಅಲ್ಲ, ನೀವು ಟ್ರೋಲ್ ಪೇಜಸ್ ಅಲ್ಲ ರಿಷಿ ಅವ್ರ ಕಸ ಗುಡ್ಸೋದು ಹೇಗಿದೆ ನೋಡಿ. ಓ ಅದ್ರ ಬೆಳಗಾಗಿತ್ತ. ಅದು ಕಸ ಗುಡ್ಸೋದು ತುಂಬಾ ಸಾಂಗ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ನೈಸ್. ಹಂಗೆ ಕಸ ಗುಡಿಸ್ತಾ ಇದ್ದೆ. ಇನ್ ಬಾತ್ರೂಮ್ ನಿಜವಾಗ್ಲೂ ಬಾತ್ರೂಮ್ ತೊಳಿದೆ ಬಿಗ್ ಬಾಸ್ ಮನೇಲಿ ನಾನೇ. ಸುಮ್ನೆ ಹೋಗ್ಬಿಟ್ಟು ನೀರ್ ಹಚ್ಬಿಟ್ಟು ತೊಳ್ದೆ ಅಂತ ಅಂದು. ಸೊ ಮಾಡಕ್ಕೆ ಇಲ್ಲ ಅಂದಾಗ ಒಪ್ಕೊಳ್ಬೇಕು ನಂಗೆ ಮಾಡಕ್ ಆಗಲ್ಲ ಅಂತ. ಬಟ್ ಜೆನ್ಯೂನ್ ಆಗಿ ಪಾತ್ರೆ ತೊಳ್ತಿದ್ದೀನಿ, ಒಪ್ಕೊಂತೀನಿ. ಯಾಕಂದ್ರೆ ಅಡ್ಗೆ ಮನೆ ಅಂತ ಬಂದಾಗ ಊಟ ಮಾಡ್ತೀವಿ. ಸೊ ನನ್ಗೇನೋ ಮನ್ಸಿಗೆ ಅನಿಸ್ತು ತೊಳಿಬೇಕು ಅಂತ, ಅದಕ್ಕೋಸ್ಕರ ಮಾಡಿ. ರಘು 2 ಸಲ ಕ್ಯಾಪ್ಟನ್ ಆದ್ರು. ಅಷ್ಟು ಸ್ಟ್ರಾಂಗ್ ಇದಾರ? ಇದಾರೆ, ಕ್ಯಾಪಬಿಲಿಟೀಸ್ ಇದೆ. ಅವ್ರು ಒಂಥರ ಮೈಂಡ್ ಗೇಮ್ ಆಡ್ತಾ ಇದಾರೆ, ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ, ಇಲ್ಲ ಅಂತ ಹೇಳಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಈಸ್ ವೆರಿ ಸ್ಟ್ರಾಂಗ್. ನೋಡೋಣ ಮುಂದೆ. ಅಭಿ ಎಲ್ರು ಲಾಸ್ಟ್ ಟೈಮ್ ಅಭಿ ಅವ್ರ ಹೆಸರು ತಗೊಂತೀರಾ ಲಾಸ್ಟ್ ಟೈಮ್ ಎಲ್ರು. ಅಭಿ ಅವರು ಲಕ್ಕಿಯಲ್ಲಿ ಸೇವ್ ಆಗ್ತಾ ಬರ್ತಾ ಇದಾರಾ, ಇಲ್ಲ ಅಂದ್ರೆ ಅವ್ರು ಆಟ ಆಡಿ ಸೇವ್ ಆಗ್ತಾ ಇದಾರ ಅನ್ನೋದು? ನಿಮ್ಗೆ ನೋಡ್ತಾ ಇದೀರಲ್ವಾ ಅಭಿ ಆಟ ಹೇಗಿದೆ ಅಂತ ಹೇಳಿ. ನನ್ಗೇನೋ ಅಷ್ಟು ಪೊಟೆನ್ಶಿಯಲ್ ಆಗಿ ಆಡ್ತಾ ಇದಾರೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅವತ್ತೊಂದ್ ದಿನ ಅಶ್ವಿನಿ ಅವ್ರಿಗೆ ಬೈದಿದ್ದು ಇದೆ ನಾನು. ಏನಕ್ಕೆ ಹೇಳಿ? ಎಂತ ಕ್ಯಾಪ್ಟನ್ಸಿ ಟಾಸ್ಕ್ ನ ಬಿಟ್ಟಿದೀರಾ ನೀವು ಅಂತ ಅಂದ್ರೆ, ದಡ್ಡತನದಲ್ಲಿ ಬಿಟ್ಟಿದೀರಾ ಅಂತ. ಓಕೆ, ಪಾಪ ಅಮ್ಮ ಮಗ ಅಂತ ಒಂದು ಟ್ರೋಲ್ ಪೇಜ್ ಅಲ್ಲಿ ಬಂದಿತ್ತು. ಸೊ ಮಗನಿಗೋಸ್ಕರ ಡೆಡಿಕೇಟ್ ಮಾಡಿದ್ರ ಅಂತ. ಬಿಡ್ಲಿ ಬಿಡಿ, ಅವ್ರ ಆಟ ಆಡ್ತೀನಿ. ಅಲ್ಲ, ಅಶ್ವಿನಿ ಅವ್ರು ನಿಜವಾಗ್ಲೂ ಕ್ಯಾಪ್ಟನ್ಸಿ ಆಟ ಆಡ್ಬೇಕಾದ್ರೆ ಬೇಕಾದ್ರೆ ತಗೊಂಡ್ರು ಅಷ್ಟೇ.